ಈಗ ದೊಡ್ಡವರು ಅಂತ ನಾವು ಏನು ಹೇಳಿದ್ವಿ ನಮ್ಮ ಸೀನಿಯರ್ಸ್ ಅವರು ಯಾವಾಗ ಇದು ಬಂತು ಆಗಲೇ ಅವ್ರ ಹತ್ರ ಗೌರ್ಮೆಂಟ್ ಇಂದ ಸಪೋರ್ಟ್ ಸಿಗುತ್ತೆ, ನಿಮಗೆ ಡಿಪಾರ್ಟ್ಮೆಂಟ್ಸ್ಗಳಿಂದ ಸಪೋರ್ಟ್ ಸಿಗುತ್ತೆ. ಅವರು ಅವತ್ತೇ ಮಾಡಿದಿದ್ರೆ ಇವತ್ತು ನಾವು ಫೇಸ್ ಮಾಡ್ತಾ ಇರಲಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲರೂ ಗೊಚ್ಚೆಕಲ್ಲು ಎಸೆಯೋದು ಬೇಡ ಅಂತ ಸುಮ್ಮನೆ ಇದ್ರೆ, ಮತ್ತು ನಮ್ಮ ಜನಸಾಮಾನ್ಯರು ಅಷ್ಟೇ ಸ್ವಲ್ಪ ಬುದ್ಧಿಯಿಂದ ಯೋಚನೆ ಮಾಡಲಿ, ಇದು ಸರಿನಾ ತಪ್ಪ ಅನ್ನೋದು. ಅದಕ್ಕೆ ಕ್ಲಾಪ್ಸ್ ಹೊಡೆದು ಲೈಕ್ ಕೊಡೋದಲ್ಲ ಮಾನಸಿಕ. ಇಟ್ ಈಸ್ ನಾಟ್ ಈಸಿ ಸಂಬಡಿ ಟು ಬಿಕಮ್ ಸಮ್ ಒನ್ ಟುಡೇ. ಯಾವುದೋ ಒಂದು ಕ್ಷೇತ್ರದಲ್ಲಿ ಆಗೋದು. ನಾನು ಹೀಗೆ ಕಂಪೇರ್ ಮಾಡೋದಾದರೆ, ನನಗೆ ತುಂಬ ಗೌರವ ಇರೋದು ನಮ್ಮ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್, ನಿಮ್ಮ ಹೋಮ್ ಡೆಲಿವರಿ ಕೊಡ್ತಾರಲ್ಲ ಹುಡುಗರು, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸ್ಕೂಟ್ರಲ್ಲಿ ಆ ಬಿಸಿಲಲ್ಲಿ ಮಳೆ ಅಂತಂದೆ ಇವ್ರುಗಳಿಗೆ ಬಹಳ ನಾನು ಗೌರವ ಕೊಡ್ತೀನಿ. ಕಷ್ಟಪಟ್ಟು ತನ್ನ ಮನೆಗೆ ಸಂಪಾದನೆ ಮಾಡಿ ಅವ್ರು ಇಂಥದಕ್ಕೆಲ್ಲ ಹೋಗಲ್ಲ. ಇನ್ನು ಆಟೋ ಡ್ರೈವರ್ಸ್ ಆಗಲಿ, ಡ್ರೈವರ್ಸ್ ಆಗಲಿ, ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ, ಇವೆಲ್ಲ ಹೋಗಲ್ಲ ತಲೆಗೆ. ಇವತ್ತು ಜಸ್ಟ್ ಈಸಿ ಮನಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ಲೈಕಿಂಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾತಾಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು. ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲ ಸೇರಿ ಇದಕ್ಕೆ ಹಾಕಬೇಕು. ಕೆಟ್ಟದ್ದನ್ನು ಬೆಳೆಸಬಾರ್ದು ಯಾವತ್ತು ಸಮಾಜದಲ್ಲಿ. ಬಿಕಾಸ್ ಇದು ಇವತ್ತು ನಮಗಾಗಿರೋದು ನಾಳೆ ತುಂಬ ಜನಕ್ಕಾಗುತ್ತೆ. ಮತ್ತು ಮುಂಚೆ ಭಾಳ ಕಮ್ಮಿ ಇತ್ತು ಇವರ ರೇಷಿಯೋ. ಇವತ್ತು ರೋಸ್ಟರ್ಸ್ ಅಂತಾರೆ, ಟ್ರೋಲರ್ಸ್ ಅಂತೆ, ಅನ್ಎಜುಕೇಟೆಡ್ ಬ್ರೂಟ್ಸ್ ಇವರು, ಕಾಮನ್ ಸೆನ್ಸ್ ಇಲ್ದಿರೋರು, ಒಂದು ಯಾವುದಾದ್ರೂ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಸಾಧನೆ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋರು ಇವರು. ನಾಲ್ಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಾಗೆ ಕಂಡವರ ಬಗ್ಗೆ ಮಾತಾಡಿಕೊಂಡು ಆ್ಯಂಡ್ ದೇ ಆರ್ ಬಿಕಮಿಂಗ್ ಸಮ್, ಅವ್ರು ಏನೋ ಒಂದು ಸಾಧನೆ ಅಂತ ಅಂದ್ಕೊಂಡಿದ್ದಾರೆ. ಇವರ ಪೇರೆಂಟ್ಸ್ಗಳಿಗೆ ಆದರೂ ಅರ್ಥ ಆಗಲ್ವಾ ಅಥವಾ? ಸೊ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕಿತ್ತು. ಸೊ ವಿ ಆರ್ ಟೇಕಿಂಗ್ ಅಮ್ಮ. ಈಗ ದೊಡ್ಡವರು ಅಂತ ನಾವು ಏನು ಹೇಳಿದ್ವಿ ನಮ್ಮ ಸೀನಿಯರ್ಸ್ ಅವರು ಯಾವಾಗ ಇದು ಬಂತು ಆಗಲೇ ಅವ್ರ ಹತ್ರ ಗೌರ್ಮೆಂಟ್ ಇಂದ ಸಪೋರ್ಟ್ ಸಿಗುತ್ತೆ, ನಿಮಗೆ ಡಿಪಾರ್ಟ್ಮೆಂಟ್ಸ್ಗಳಿಂದ ಸಪೋರ್ಟ್ ಸಿಗುತ್ತೆ. ಅವರು ಅವತ್ತೇ ಮಾಡಿದಿದ್ರೆ ಇವತ್ತು ನಾವು ಫೇಸ್ ಮಾಡ್ತಾ ಇರಲಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲರೂ ಗೊಚ್ಚೆಕಲ್ಲು ಎಸೆಯೋದು ಬೇಡ ಅಂತ ಸುಮ್ಮನೆ ಇದ್ರೆ, ಮತ್ತು ನಮ್ಮ ಜನಸಾಮಾನ್ಯರು ಅಷ್ಟೇ ಸ್ವಲ್ಪ ಬುದ್ಧಿಯಿಂದ ಯೋಚನೆ ಮಾಡಲಿ, ಇದು ಸರಿನಾ ತಪ್ಪ ಅನ್ನೋದು. ಅದಕ್ಕೆ ಕ್ಲಾಪ್ಸ್ ಹೊಡೆದು ಲೈಕ್ ಕೊಡೋದಲ್ಲ ಮಾನಸಿಕ. ಇಟ್ ಈಸ್ ನಾಟ್ ಈಸಿ ಸಂಬಡಿ ಟು ಬಿಕಮ್ ಸಮ್ ಒನ್ ಟುಡೇ. ಯಾವುದೋ ಒಂದು ಕ್ಷೇತ್ರದಲ್ಲಿ ಆಗೋದು. ನಾನು ಹೀಗೆ ಕಂಪೇರ್ ಮಾಡೋದಾದರೆ, ನನಗೆ ತುಂಬ ಗೌರವ ಇರೋದು ನಮ್ಮ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್, ನಿಮ್ಮ ಹೋಮ್ ಡೆಲಿವರಿ ಕೊಡ್ತಾರಲ್ಲ ಹುಡುಗರು, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸ್ಕೂಟ್ರಲ್ಲಿ ಆ ಬಿಸಿಲಲ್ಲಿ ಮಳೆ ಅಂತಂದೆ ಇವ್ರುಗಳಿಗೆ ಬಹಳ ನಾನು ಗೌರವ ಕೊಡ್ತೀನಿ. ಕಷ್ಟಪಟ್ಟು ತನ್ನ ಮನೆಗೆ ಸಂಪಾದನೆ ಮಾಡಿ ಅವ್ರು ಇಂಥದಕ್ಕೆಲ್ಲ ಹೋಗಲ್ಲ. ಇನ್ನು ಆಟೋ ಡ್ರೈವರ್ಸ್ ಆಗಲಿ, ಡ್ರೈವರ್ಸ್ ಆಗಲಿ, ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ, ಇವೆಲ್ಲ ಹೋಗಲ್ಲ ತಲೆಗೆ. ಇವತ್ತು ಜಸ್ಟ್ ಈಸಿ ಮನಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ಲೈಕಿಂಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾತಾಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು. ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲ ಸೇರಿ ಇದಕ್ಕೆ ಹಾಕಬೇಕು. ಕೆಟ್ಟದ್ದನ್ನು ಬೆಳೆಸಬಾರ್ದು ಯಾವತ್ತು ಸಮಾಜದಲ್ಲಿ. ಬಿಕಾಸ್ ಇದು ಇವತ್ತು ನಮಗಾಗಿರೋದು ನಾಳೆ ತುಂಬ ಜನಕ್ಕಾಗುತ್ತೆ. ಮತ್ತು ಮುಂಚೆ ಭಾಳ ಕಮ್ಮಿ ಇತ್ತು ಇವರ ರೇಷಿಯೋ. ಇವತ್ತು ರೋಸ್ಟರ್ಸ್ ಅಂತಾರೆ, ಟ್ರೋಲರ್ಸ್ ಅಂತೆ, ಅನ್ಎಜುಕೇಟೆಡ್ ಬ್ರೂಟ್ಸ್ ಇವರು, ಕಾಮನ್ ಸೆನ್ಸ್ ಇಲ್ದಿರೋರು, ಒಂದು ಯಾವುದಾದ್ರೂ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಸಾಧನೆ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋರು ಇವರು. ನಾಲ್ಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಾಗೆ ಕಂಡವರ ಬಗ್ಗೆ ಮಾತಾಡಿಕೊಂಡು ಆ್ಯಂಡ್ ದೇ ಆರ್ ಬಿಕಮಿಂಗ್ ಸಮ್, ಅವ್ರು ಏನೋ ಒಂದು ಸಾಧನೆ ಅಂತ ಅಂದ್ಕೊಂಡಿದ್ದಾರೆ. ಇವರ ಪೇರೆಂಟ್ಸ್ಗಳಿಗೆ ಆದರೂ ಅರ್ಥ ಆಗಲ್ವಾ ಅಥವಾ? ಸೊ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕಿತ್ತು. ಸೊ ವಿ ಆರ್ ಟೇಕಿಂಗ್ ಅಮ್ಮ.